ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ರೆಕ್ರೂಟ್ಮೆಂಟ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೋಸ್ಕರ ಮಾಡ್ತಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ಗಳನ್ನ ನೋಡೋದಾದ್ರೆ ಈ ರೆಕ್ರೂಟ್ಮೆಂಟ್ ಬಗ್ಗೆ 21/3/2026 ತಿಳಿಸ್ಕೊಟ್ಟಿದ್ರು. ಹಾಗೆ ಇದರ ಅಪ್ಲಿಕೇಶನ್ ಬಂದು 15/5/2026 ಶುರು ಆಗುತ್ತೆ. ಹಾಗೆ ಜೂನ್ 14 ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಜೂನ್ 16 ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಬೋದು. ಹಾಗೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ಅದನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ 17ರಿಂದ ಹಿಡಿದು 26 ಜೂನ್ವರೆಗೂ ಟೈಮ್ ಕೊಡ್ತಾರೆ. ಸೊ ಅಷ್ಟರೊಳಗೆ ಮಾಡ್ಕೋಬೇಕಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಇವರು ಮಾಡ್ತಿದ್ದಾರೆ. ಪೇ ಲೆವೆಲ್ ನೋಡೋದಾದರೆ ಲೆವೆಲ್ 2 ಎಷ್ಟು ಪೇ ಸಿಗುತ್ತೆ ಅಂದರೆ 19,900 ಶುರುವಾಗುತ್ತೆ. ಇನ್ನು 1/7/2026 ನೋಡಿದಾಗ ನಿಮ್ಮ ಏಜ್ 18 ಮೇಲೆ 30 ಒಳಗಿರಬೇಕು. ಇನ್ನು ಟೋಟಲ್ 11,127 ವ್ಯಾಕೆನ್ಸಿ ಇದೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ 18ರಿಂದ 30 ಏಜ್ ಲಿಮಿಟ್ ಇರುತ್ತೆ. ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ದು ನೋಡೋದಾದರೆ SC/ST ಅವರಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷ, ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅದರಲ್ಲಿ ಜನರಲ್ OBC SC ಎಲ್ಲ ಬೇರೆ ಬೇರೆ ಬರುತ್ತೆ. ಅದರಲ್ಲಿ ಅವ್ರಿಗೆ 3 ವರ್ಷ, 6 ವರ್ಷ, 8 ವರ್ಷ ಈ ಥರ ಇರುತ್ತೆ. ಇನ್ನು ಹಾಗೆ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಅದರಲ್ಲಿ ಏನಾದ್ರು ನೀವು ಬಂದರೆ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು, ಅಥವಾ ನಾನು ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೋಡ್ಕೋಬೋದು. ಇನ್ನು ಏಜ್ನ ಡೇಟ್ ಆಫ್ ಬರ್ತಲ್ಲಿ ನೋಡೋದಾದರೆ 18ರಿಂದ 30 ಅಂದರೆ ಜನರಲ್ ಅವರು 2/7/1996 ಹಿಡಿದು 1/7/2008 ಒಳಗಡೆ ಬರ್ತಾಗಿದ್ರೆ ಅವರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು OBCಗೆ ಈ ಲಿಮಿಟ್ ಇರುತ್ತೆ 2/7/1993. ಇನ್ನು SC/STಗೆ 2/7/1991 ಹಿಡಿದು 1/7/2008. ಇಷ್ಟು ಏಜ್ ಗ್ಯಾಪಲ್ಲಿ ನೀವು ಬಂದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ 10th ಪಾಸ್ ಆಗಿರಬೇಕು. ಜೊತೆಗೆ ITIನ ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅಥವಾ ಮಿಲ್ವ್ರೈಟ್ ಅಥವಾ ಮೇಂಟೆನೆನ್ಸ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕ್ ರೇಡಿಯೋ ಆ್ಯಂಡ್ TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೈಂಡರ್, ಮೆಕ್ಯಾನಿಕ್ ಡೀಸೆಲ್, ಈಟ್ ಇಂಜಿನ್, ಟರ್ನರ್, ಮೆಕ್ಯಾನಿಸ್ಟ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ಸ್ ಇದರಲ್ಲಿ ಯಾವುದ್ರಲ್ಲಾರು ಮಾಡಿದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅಥವಾ SLC ಮುಗಿಸಿ ಅದ್ರ ಜೊತೆಗೆ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ನ ಇದರಲ್ಲಿ ಯಾವುದಾದ್ರು ಟ್ರೇಡಲ್ಲಿ ಮಾಡಿದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. SLC + 3 ಇಯರ್ ಡಿಪ್ಲೊಮಾನ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲಲ್ಲಿ ಮಾಡಿದ್ರು ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಎಕ್ಸಾಮ್ ಫೀಸ್ನ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಬಂದು 500 ರೂಪಾಯಿ ಇರುತ್ತೆ. ನೀವೇನಾದರೂ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ನ ಅಟೆಂಡ್ ಮಾಡಿದರೆ 400 ರೂಪಾಯಿನ ವಾಪಸ್ ಹಾಕ್ತಾರೆ. ಹಾಗೆ ಅದು ಜನರಲ್ ಕ್ಯಾಂಡಿಡೇಟ್ ಮತ್ತು OBC ಇವ್ರಿಗೆಲ್ಲ. ಇನ್ನು SC/ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇವ್ರಿಗೆ ಬಂದು 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು ನೀವೇನಾದ್ರು ಫಸ್ಟ್ ಸ್ಟೇಜ್ CBT ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಕಂಪ್ಲೀಟಾಗಿ ರೀಫಂಡ್ನ ಮಾಡ್ತಾರೆ. ಇನ್ನು ಪೇಮೆಂಟ್ನ ನೀವು ಆನ್ಲೈನ್ನಲ್ಲೇ ಮಾಡ್ಬೋದು. ಅಪ್ಲಿಕೇಶನಲ್ಲಿ ಹಾಕಾದ್ಮೇಲೆ ಲಾಸ್ಟಲ್ಲಿ ಆಪ್ಷನ್ ಕೊಡುತ್ತೆ, ಅಲ್ಲಿ ನೀವು ಪೇಮೆಂಟ್ನ ಮಾಡಿ ಸಬ್ಮಿಟ್ನ ಮಾಡ್ಬೋದು. ಇನ್ನು ಇಲ್ಲಿ ರಿಸರ್ವೇಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ನಾನು ಇದ್ರದ್ದು ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಇನ್ನು ರೆಕ್ರೂಟ್ಮೆಂಟ್ ಪ್ರಾಸೆಸ್ನ ನೋಡೋದಾದ್ರೆ ನೀವು RRB ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಈ ವಿಡಿಯೋ ಲಾಸ್ಟಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತಲೂ ಹೇಳ್ತೀನಿ. ಹಾಗೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಸ್ ಇರುತ್ತೆ. ಫಸ್ಟ್ ಸ್ಟೇಜ್ CBT ಇರುತ್ತೆ, CBT 1. ಇನ್ನು ಸೆಕೆಂಡ್ ಸ್ಟೇಜ್ CBT ಇರುತ್ತೆ, CBT 2. ಅದಾದಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಇಷ್ಟೆಲ್ಲ ಆದಮೇಲೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಎಕ್ಸಾಮ್ ವೆನ್ಯೂ ಆಗಿರ್ಬೋದು ಅಥವಾ ಬೇರೆ ಏನೇ ಡೀಟೇಲ್ಸ್ ಆಗಲಿ RRB ವೆಬ್ಸೈಟಲ್ಲಿ ಬರುತ್ತೆ. ಹಾಗೆ SMS ಮತ್ತು ಇಮೇಲ್ ಮುಖಾಂತರ ಬರುತ್ತೆ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿರೋ ನಂಬರ್ ಮತ್ತು ಇಮೇಲ್ನ ಕೊಡಿ. ನೀವು ತಪ್ಪಾಗಿ ಕೊಟ್ಟರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಇನ್ನು CBT 1 ಎಕ್ಸಾಮ್ದು ಸಿಲೆಬಸ್ ನೋಡೋದಾದರೆ ಸಿಲೆಬಸ್ ಮತ್ತು ಪ್ಯಾಟ್ರನ್ನ 60 ನಿಮಿಷ ಎಕ್ಸಾಮ್ ಆಗಿರುತ್ತೆ. 75 ಕ್ವಶನ್ ಇರುತ್ತೆ, 75 ಮಾರ್ಕ್ಸ್ಗೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ 1/3. ಅಂದರೆ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸ್, ಏನಾದ್ರು ತಪ್ಪಾದರೆ 0.33 ಅದರ ಕಳೀತಾರೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದರೆ ಜನರಲ್ ಮತ್ತು EWSಗೆ 40%, OBC NCLಗೆ 30%, SCಗೆ 30%, STಗೆ 25% ಇರುತ್ತೆ. ಇನ್ನು ಸಿಲೆಬಸ್ ನೋಡೋದಾದರೆ ಮ್ಯಾಥಮೆಟಿಕ್ಸ್, ಮೆಂಟಲ್ ಅಬಿಲಿಟಿ, ಜನರಲ್ ಸೈನ್ಸ್ ಇದ್ರ ಮೇಲೆ ಇರುತ್ತೆ. ಅದ್ರದ್ದು ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಅದೇನಾದ್ರು ಫಸ್ಟ್ನೇದು ಕ್ಲಿಯರ್ ಮಾಡಿದರೆ ಆಮೇಲೆ CBT 2 ಇರುತ್ತೆ. ಇನ್ನು CBT 1ಇಂದ CBT 2ಗೆ ಎಷ್ಟು ಜನ ತಗೊಂತಾರೆ ಅಂದರೆ ಈಗ ಎಷ್ಟು ವ್ಯಾಕೆನ್ಸಿ ಇದೆ ಅದು 15 ಪಟ್ಟು. ಅಂದರೆ ಲೈಕ್ ಈಗ 10,000 ಇದೆ ಅಂದರೆ 1.5 ಲಕ್ಷ ಜನನ CBT 2ಗೆ ತಗೊಂತಾರೆ. ಇನ್ನು ಇದ್ರದ್ದು ಪ್ಯಾಟ್ರನ್ ಮತ್ತು ಸಿಲೆಬಸ್ನ ನೋಡೋದಾದರೆ CBT 2 ಎಕ್ಸಾಮ್ ಅಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B 2 ಇರುತ್ತೆ. ಟೋಟಲ್ ಎಕ್ಸಾಮಿನೇಷನ್ ಬಂದು 2 ಗಂಟೆ
30 ನಿಮಿಷ ಇರುತ್ತೆ. ಟೋಟಲ್ 175 ಕ್ವಶನ್. ಪಾರ್ಟ್ ಎ ಅಲ್ಲಿ 100 ಕ್ವಶನ್ 90 ನಿಮಿಷಕ್ಕೆ, ಇನ್ನು ಪಾರ್ಟ್ ಬಿ ಅಲ್ಲಿ 75 ಕ್ವಶನ್ 60 ನಿಮಿಷಕ್ಕೆ ಬರಿಬೇಕಿರುತ್ತೆ. ಇದರಲ್ಲೂ ಕೂಡ 1/3 ನೆಗೆಟಿವ್ ಮಾರ್ಕ್ಸ್ ಇದೆ. ಇದರಲ್ಲೂ ಕೂಡ ನೆಕ್ಸ್ಟ್ ಸೆಲೆಕ್ಟ್ ಆಗಬೇಕು ಅಂದರೆ ಎಷ್ಟಿಷ್ಟು % ಮಾರ್ಕ್ಸ್ನ ತೆಗಿಬೇಕಿರುತ್ತೆ. ಇನ್ನು ಪಾರ್ಟ್ ಬಿ ಅಲ್ಲಿ 35% ತೆಗಿಬೇಕಿರುತ್ತೆ. ಇನ್ನು ಸಿಲೆಬಸ್ ಪಾರ್ಟ್ ಎದು ನೋಡೋದಾದ್ರೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆಲ್ಲ ಇರುತ್ತೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೋದು. ಇನ್ನು ಸಿಲೆಬಸ್ ಪಾರ್ಟ್ ಬಿ ನೋಡೋದಾದರೆ ಇದು ನೀವು ಯಾವುದು ಟ್ರೇಡ್ನ ಅಂದರೆ ಲೈಕ್ ITI ಅಲ್ಲಿ ಏನು ಮಾಡಿರ್ತೀರ ಅಥವಾ ಮೆಕ್ಯಾನಿಕಲ್ ಯಾವುದೇನಾದ್ರು ಮಾಡಿರ್ತಿರಲ್ಲ ಅದ್ರ ಮೇಲೆ ಎಕ್ಸಾಮ್ ಇರುತ್ತೆ. ಅದ್ರ ಸಿಲೆಬಸ್ ಎಲ್ಲಿ ನೋಡೋದು ಅಂದರೆ ಈ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಟ್ರೇಡ್ದು ಸಿಲೆಬಸ್ನ ನೋಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗಬೇಕಿರುತ್ತೆ. ಪಾರ್ಟ್ ಎ ಜನರಲ್ ಇರುತ್ತೆ, ಪಾರ್ಟ್ ಬಿ ಸ್ಪೆಸಿಫಿಕ್ ಆಗಿರುತ್ತೆ. ಇನ್ನು ಪಾರ್ಟ್ ಬಿ ಯಾರ್ಯಾರಿಗೆ ಯಾವುದ್ಯಾವುದು ಟ್ರೇಡ್ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ ಕ್ವಾಲಿಫಿಕೇಷನ್ ಆಫ್ ಕ್ಯಾಂಡಿಡೇಟ್, ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಈ ಟ್ರೇಡ್ಸ್ ಮಾಡ್ತಿರೋರು. ಈ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ಗೆ ಇವರು, ಮೆಕ್ಯಾನಿಕಲ್ಗೆ ಇವರು, ಇನ್ನು ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಇವರು. ಈ ರೀತಿ ಈ ಜಾಬ್ಗಳಿಗೆ ಇದನ್ನ ಮಾಡಿರೋರು ಹಾಕಬೇಕಿರುತ್ತೆ. ಹಾಗೆ ಇದ್ರ ಮೇಲೆ ಟೆಸ್ಟ್ ಇರುತ್ತೆ. ಇನ್ನು ಅದಾದಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ 15 ಟೈಮ್ ತೊಗೊತಿದ್ರಲ್ಲ, ಇದರಲ್ಲಿ 8 ಟೈಮ್ ತೊಗೊತಾರೆ. ಸೊ ಅಂದರೆ 10,000 ಜನಕ್ಕೆ ಏನಾದರೂ ವ್ಯಾಕೆನ್ಸಿ ಇದೆ ಅಂದರೆ 80,000 ಜನ ಈ ಎಕ್ಸಾಮ್ಗೆ ಕೂರಕ್ಕೆ ಕೊಡ್ತಾರೆ ಆ ಥರ. ಇನ್ನು ಈ ಎಕ್ಸಾಮ್ ಬಂದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಇದರಲ್ಲಿ ಡಿಫ್ರೆಂಟ್ ರೀತಿ ಇರುತ್ತೆ, ಅದರಲ್ಲೆಲ್ಲ ಎಕ್ಸಾಮ್ ಕೊಡ್ತಾರೆ. ಅದಕ್ಕೆ ಅದ್ರದ್ದೆಲ್ಲ ನೀವು ಸಿಲೆಬಸ್ನ ಇದರಲ್ಲಿಗಳಿಗೆ ಹೋಗಿ ನೋಡ್ಬೋದು. ಹಾಗೆಯೇ ಇದರಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಅಂದರೆ 42 ಮಾರ್ಕ್ಸ್ ಮಿನಿಮಮ್ ತೆಕ್ಕೋಬೇಕಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ಬ್ಯಾಟ್ರಿ ಅಂತ ಬರುತ್ತೆ. ಸೊ ಆ ಟೆಸ್ಟ್ ಬ್ಯಾಟ್ರಿಯಲ್ಲಿ ಎಲ್ಲದರಲ್ಲೂ ಕೂಡ ನೀವು 42 ಮೇಲೆ ತೆಗೆದಿರಬೇಕು. ಆಗಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೊತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಅದಕ್ಕೂ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಿರುತ್ತೆ, ಲೈಕ್ ಆಧಾರ್ ಕಾರ್ಡ್ ಅಥವಾ ಏನಾದ್ರು ಕೊಟ್ಬಿಟ್ಟು. ಅದಾದಮೇಲೆ ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಅದಾದಮೇಲೆ ಫೀನ ಪೇ ಮಾಡಬೇಕಿರುತ್ತೆ. ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಗಿರಬೇಕು, ಮತ್ತು ನಿಮ್ಮದು ಸಿಗ್ನೇಚರ್ ಸೈಜ್ ಹೇಗಿರಬೇಕು, ಹಾಗೆ ಇನ್ನೂ ಬೇರೆ ಡಾಕ್ಯುಮೆಂಟ್ಸ್ ಬೇಕಿರುತ್ತಲ್ಲ ಅದೆಲ್ಲ ಎಷ್ಟೆಷ್ಟು MB ಇರಬೇಕು ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಝೋನ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ಸೀಟ್ ಅಲಾಟ್ಮೆಂಟ್ ಹೆಂಗಿದೆ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಹಮದಾಬಾದ್ ಈ ಥರ ಎಲ್ಲ ಬೇರೆ ಇದೆ. ಇನ್ನು ಬೆಂಗಳೂರಿಗೆ ನೋಡೋದಾದರೆ ಇದು SWR ಝೋನಲ್ಲಿ ಬರುತ್ತೆ. ಜನರಲ್ 80, SC 31, ST 15, OBC 54, EWS 20, ಟೋಟಲ್ 200 ವ್ಯಾಕೆನ್ಸಿಗಳಿದೆ. ಹಾಗೆ ಇನ್ನೂ ಬೇರೆದು ಕಡೆ ಇದೆ, ಅದಕ್ಕೂ ಎಲ್ಲ ನೀವು ಅಪ್ಲೈನ ಮಾಡ್ಬೋದು. ಸೊ ಟೋಟಲ್ 11,127 ವ್ಯಾಕೆನ್ಸಿ ಇದೆ. ಇನ್ನು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಬೇರೆ ಸರ್ಟಿಫಿಕೇಟ್ಗಳೆಲ್ಲ ಯಾವ್ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ಇದೇ ಫಾರ್ಮೇಟಲ್ಲಿ ನೀವು ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಈ ನೋಟಿಫಿಕೇಷನ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿಕೊಂಡು ಕೊಡ್ಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಅಪ್ಲಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ ಕ್ಲೋಸಿಂಗ್ ಡೇಟ್ ಯಾವತ್ತ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ಅಪ್ಲೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಲಾಗಿನ್ ವಿತ್ ಆಧಾರ್ ಅಥವಾ RRB ಕ್ರೆಡೆನ್ಷಿಯಲ್ ಲೈಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಿರುತ್ತೆ. ನಿಮ್ಮದು ಕಂಟ್ರಿ ಸೆಲೆಕ್ಟ್ ಮಾಡಬೇಕು, ಫುಲ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡೋ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ನ ಕ್ರಿಯೇಟ್ ಮಾಡಿರುತ್ತಲ್ಲ ಅದರಲ್ಲಿ ಲಾಗಿನ್ ಆಗಬೇಕು. ಅದಿಲ್ಲ ಅಂದರೂ ಕೂಡ ನೀವು ಲಾಗಿನ್ ವಿತ್ ಆಧಾರ್ ಅಂತ ಕೊಟ್ಟರೆ ಎಲ್ಲ ಅದೇ ಆಟೋಮೆಟಿಕ್ ಫೆಚ್ ಮಾಡಿಕೊಂಡು ಆ ಅಕೌಂಟ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದಲೂ ಲಾಗಿನ್ ಆಗಿಬಿಟ್ಟು ನೀವು ಅಪ್ಲೈನ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಇದಕ್ಕೆ ಅಪ್ಲೈ ಮಾಡ್ತಿಲ್ಲ, ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿಂದ ನಿಮಗೆ ಈಸಿ ಆಗುತ್ತೆ. ಏನಿಲ್ಲ, ಏನೇನು ಇನ್ಫೋ ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಸೊ ಈ ರೀತಿ ನೀವು ಈ RRBದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಜಾಬಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡಲಿ. ಥ್ಯಾಂಕ್ ಯು.